ನಾನು ಮೊದಲ ಹಂತದಲ್ಲಿ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಒಂದು ವಿದ್ಯೆ, ಜಗತ್ತಿನ ವಿದ್ಯೆ ಅಂತ ಗೊತ್ತಿದೆ. ಎಲ್ಲ ವಿಶ್ವದ ಎಲ್ಲ ದೇಶಗಳಲ್ಲಿ ಅದನ್ನು ಉಪಯೋಗ ಮಾಡುವಂಥವ್ರು ಇದ್ದಾರೆ ಅಂತ ಗೊತ್ತಿದೆ. ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಿವೆ ಅಂತವಳು ಗೊತ್ತಿದೆ. ಆದರೆ ಅಷ್ಟು ಸೀರಿಯಸ್ ಆಗಿ ನಾನು ತಗೊಂಡವಲ್ಲ. ಇದು ನನಗೆ ಭವಿಷ್ಯ ಕೊಡುತ್ತೆ ಅಂತೇಳಿ ನಾನು ಯೋಚನೆ ಮಾಡಿದವಲ್ಲ. ಒಂದು ದಿನ ಮನೆಯಲ್ಲಿ ಹೀಗೆ ಅಭ್ಯಾಸ ಮಾಡ್ತಾಯಿದ್ದೆ. ಅಭ್ಯಾಸ ಮಾಡ್ತಾ ಮಾಡ್ತಾ ತಕ್ಷಣಕ್ಕೆ ಒಂದು ಮನಸ್ಸಲ್ಲಿ ಬಂತು, ನನ್ನ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ ನೋಡುವ ಅಂತ ಬಂತು. ಸುಮ್ಮನೆ ಹಾಗೇನೆ ಸುಮ್ಮನೆ ನೋಡ್ತಾ ನೋಡ್ತಾ ಎಸ್ ಅಂತ ಬಂತು. ನನ್ನ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಬಂತು. ಅದೇ ಸಮಸ್ಯೆ ನನ್ನ ತಾಯಿಗೆ ತೊಂದರೆ ಮಾಡ್ತಾ ಇದೆ ಅಂತ ನೋಡಿದೆ. ಎಸ್ ಅಂತ ಬಂತು. ಹಾಗಾದರೆ ಎಲ್ಲಿ ಆ ಸಮಸ್ಯೆ ಇದೆ ಅಂತ ನೋಡ್ಬೋದಾ ಅಂತ ಕೇಳಿದೆ ನಾನು. ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಗೈಡ್ ಮಾಡುತ್ತೆ. ಹೇಗೆ? ನಾವು ಕೈಯಲ್ಲಿ ಇಟ್ಕೊಂಡ್ರೆ ಸಾಕು ಪೆಂಡುಲಮ್, ಅದು ಮುಂದೆ 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 ಹೋಗುತ್ತೆ. ಹೀಗೆ ಹೇಳಿದಾಗ ಇದು ಮುಂದೆ ಹೋಗುತ್ತೆ. ನಾನು ಎಂಟ್ರೆನ್ಸ್ ಕೇಳ್ತಾ ಇದ್ದೇನೆ, ಇಲ್ಲಿಂದ ಹೊರಗೆ ಹೋಗ್ಬೇಕು ನನಗೆ, ಇದು ನಿಮ್ಮ ಹೊರಗೆ ಕರ್ಕೊಂಡು ಹೋಗುತ್ತೆ. ಇದು ನಾನು ಮೂವ್ಮೆಂಟ್ ಮಾಡ್ತಾ ಇಲ್ಲ, ಬಟ್ ನೀವೀಗ ಯೋಚನೆ ಮಾಡ್ತೀರಿ ನಾನು ಮೂವ್ಮೆಂಟ್ ಮಾಡ್ತಾ ಇದ್ದೇನೆ ಅಂತೇಳಿ. ನಾನು ಮಾಡ್ತಾ ಇಲ್ಲ, ಅದು ನಿಮ್ಮ ಕೈಯಲ್ಲಿ ಕೊಟ್ಟಾಗ ಗೊತ್ತಾಗುತ್ತೆ. ಅದು ಕರ್ಕೊಂಡು ಹೋಗುತ್ತೆ. ನಮ್ಮ ಸಿಟ್ಔಟ್ ಇರುತ್ತೆ, ಸಿಟ್ಔಟ್ ಹತ್ರ ಹೋಗಿ ತೋರಿಸುತ್ತೆ, ಅಂದರೆ ರೊಟೇಟ್ ಆಗುತ್ತೆ, ಇಲ್ಲಿ ಇದೆ ಅಂತ ಬರುತ್ತೆ. ನೋಡಿದಾಗ ಅದೇ ಹೊತ್ತಲ್ಲಿ ನನ್ನ ತಾಯಿ ಕೂಡ ಹೊರಗೆ ಬಂದು ನೋಡ್ತಾರೆ, ಮನೆಯವರು ನೋಡ್ತಾರೆ ಇವ ಏನು ಮಾಡ್ತಾಯಿದ್ದಾನೆ ಅಂತೇಳಿ. ನೋಡ್ತಾ ನೋಡ್ತಾ ರಾತ್ರಿ ಒಂದು 9-9:30 ಗಂಟೆ ಆಗಿತ್ತು. ಟಾರ್ಚ್ ಹಾಕ್ತೀನಿ, ಅದರೊಳಗೆ ಏನೊಂದು ಕಾಣ್ತಾ ಇದೆ ನನಗೆ, ಕಪ್ಪು ನೂಲೆಲ್ಲ. ನಾನು ಮತ್ತೆ ಕೇಳಿದೆ, ನಮ್ಮ ಗುರುಗಳೇ ಹೇಳಿದ್ದಾರೆ ಏನಾದರೂ ಪರ್ಮಿಷನ್ ಇಲ್ಲದೆ ನೀವು ಪೆಂಡುಲಮಲ್ಲಿ ಏನನ್ನು ಮಾಡಲಿಕ್ಕೆ ಹೋಗ್ಬಾರ್ದು, ಪರ್ಮಿಷನ್ ಕೇಳಬೇಕು. ಪೆಂಡುಲಮಲ್ಲಿ ಮಾಡಬೇಕಾ ಬೇಡವಾ, ನೋಡಬೇಕಾ ಬೇಡವಾ, ತೆಗಿಬೇಕಾ ಬೇಡವಾ, ಎಲ್ಲ ಪರ್ಮಿಷನ್ ಬೇಕು. ಎಸ್ ಅಂತ ಹೇಳಿದರೆ ಅದನ್ನು ತೆಗಿಯುವಂಥದ್ದು. ಅಲ್ಲಿ ನೋಡ್ತಾ ನೋಡ್ತಾ ನಾನು ತೆಗಿಬೋದಾ ಕೇಳಿದೆ, ನೋ ಅಂತ ಬಂತು. ನನ್ನ ಸ್ನೇಹಿತರೊಬ್ಬರು ಇದ್ದಾರೆ, ಅಂದರೆ ಅದೇ ಹಂತದಲ್ಲಿ ಅದೇ ರೀತಿಯೆಲ್ಲ ಕೆಲಸಗಳನ್ನು ಮಾಡುವವರು. ಅವರಿಗೆ ಫೋನ್ ಮಾಡಿದೆ, ನಾನು ಈಗಲೇ ಬರ್ತೇನೆ ಅಂತ ಹೇಳಿದೆ. ನಾನೀಗ ರಾತ್ರಿ ಬರೋದು ಬೇಡ, ನೀವು ನಾಳೆ ಬನ್ನಿ ಸಂಜೆ ಅಂತ ಹೇಳಿದೆ. ಮತ್ತು ಸಂಜೆ ಬಂದರು. ಅದೇ ರೀತಿ ನೋಡಿದಾಗ ಅಲ್ಲಿ ಇದೆ ಅಂತ ಬಂತು, ಹೇಳಿದ್ರು. ಮತ್ತೂ ಇದೆ ಅಂತ ಬಂತು. ಅಷ್ಟೊತ್ತಲ್ಲಿ ಅದು ಗ್ರಾನೈಟ್ ಒಂದು ಪೀಸ್, ಅದೊಂದು ಮಧ್ಯದಲ್ಲಿ ಸೈಡಲ್ಲಿ ಗ್ಯಾಪ್ ಇತ್ತು. ಇವತ್ತು ನನ್ನ ಮನೆ ಮುಂದೆ ಹಾಗೇನಿದೆ, ನನ್ನ ತಮ್ಮನ ಮನೆ ಮುಂದೆ ಇದೆ. ನಾನು ತೆಗಿಲಿಲ್ಲ ಅದನ್ನು. ಹೊಡೆದ ತಕ್ಷಣ ಅದರೊಳಗೆ ಹಳದಿ, ಅರಿಶಿನ, ನೂಲಿನ ಕಟ್ಟು, ಒಂದು ಕಪ್ಪೆ ಅಯ್ಯಯ್ಯೋ ಜೀವಂತವಾಗಿತ್ತು. ಆ್ಯಕ್ಚುಲಿ ನಾವು ಅದನ್ನಲ್ಲಿ ನಂಬ್ತಾ ಇಲ್ಲ, ಬಟ್ ನನಗೆ ಸಾಕ್ಷಿ ಸಿಕ್ಕಿದೆ. ನೋಡಿದವರು ಇದ್ದಾರೆ, ಅಲ್ಲಿ ನನ್ನ ಮನೆಯವರು ನೋಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ, ತೆಗೆದದ್ದು ಬಂದಂಥ ವ್ಯಕ್ತಿ ಇದ್ದರು. ಆವಾಗ ನನಗೆ ದೃಢ ಆಯಿತು, ಪೆಂಡುಲಮ್ 100%. ನಾವು ಸರಿಯಾಗಿದ್ದಾಗ ಅದು 100% ಮಾತಾಡುತ್ತೆ. ಗೊತ್ತಾಯಿತು. ಅಲ್ಲಿಂದ ಜರ್ನಿ ಪ್ರಾರಂಭ. ನನ್ನ ಕೆಲಸಗಳೆಲ್ಲ ಬದಿಗೆಟ್ಟೆ ತೀರ್ಮಾನ ತಗೊಂಡೆ. ಜೀವನದಲ್ಲಿ ನನ್ನಾಗಿ ಯಾರು ಸೋತಿದಾರ, ಸತ್ಯದಲ್ಲಿದ್ದು ಅವರಿಗಾಗಿ ಈ ವಿದ್ಯೆಯನ್ನು ಮುಂದುವರಿಸ್ತೀನಿ.